IPL ಹಬ್ಬ ಶುರುವಾಯಿತು ಅಂದರೆ ಸಾಕು, ಅಭಿಮಾನಿಗಳಿಗೆ ಎಲ್ಲಿಲ್ಲದ ಕ್ರೇಜ್. ಆದರೆ ನಮ್ಮ ರಾಜ್ಯದ ಶಾಸಕರಿಗೆ ಮಾತ್ರ IPL ಟಿಕೆಟ್ಗಾಗಿ ವಿಧಾನಸೌಧದಲ್ಲಿ ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದಿತ್ತು. ಹೌದು, ಬಜೆಟ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಶಾಸಕ ಕಾಶಪ್ಪನವರ್ ಉಚಿತ ಟಿಕೆಟ್ಗಾಗಿ ಧ್ವನಿ ಎತ್ತಿದರೆ ವಿಪಕ್ಷ ನಾಯಕ ಅಶೋಕ್ ಕೂಡ ಅದಕ್ಕೆ ದನಿಗೂಡಿಸಿದರು. ಪಕ್ಷ ಭೇದ ಮರೆತು ಪುಕ್ಕಟೆ ಟಿಕೆಟ್ಗಾಗಿ ಇವರು ಒಗ್ಗಟ್ಟು ಪ್ರದರ್ಶಿಸಿದ್ದು ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ಇದನ್ನು ನೋಡಿದ ಜನಸಾಮಾನ್ಯರು ಸೋಷಿಯಲ್ ಮೀಡಿಯಾದಲ್ಲಿ ಶಾಸಕರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದರು. ತಿಂಗಳಿಗೆ ಲಕ್ಷ ಸಂಬಳ ಭತ್ಯೆ ತೆಗೆದುಕೊಳ್ಳೋ MLAಗಳು ಊಟಕ್ಕೂ ಗತಿ ಇಲ್ಲದವರ ತರಹ IPL ಟಿಕೆಟ್ಗಾಗಿ ಭಿಕ್ಷೆ ಬೇಡ್ತಿದ್ದಾರಲ್ಲ ಅಂತ ಜಾಲತಾಣಗಳಲ್ಲಿ ಸಖತ್ ಟ್ರೋಲ್ ಮಾಡಿದರು. ಇನ್ನು ಕೆಲವರಂತೂ ಬರೀ ಉಚಿತ ಟಿಕೆಟ್ ಯಾಕೆ ಕೊಡ್ತೀರಾ ಪುಣ್ಯಾತ್ಮರೇ, ಮೈದಾನಕ್ಕೆ ಇಳಿಸಿ ಒಂದೆರಡು ಓವರ್ ಬ್ಯಾಟಿಂಗು ಬೌಲಿಂಗು ಕೂಡ ಮಾಡೋಕೆ ಕೊಟ್ಟು ಬಿಡಿ ಅಂತ ಸಖತ್ ವ್ಯಂಗ್ಯ ಮಾಡಿದರು. ಜನರ ಈ ಆಕ್ರೋಶದ ನಡುವೆಯೇ ಇದೀಗ DCM DK ಶಿವಕುಮಾರ್ ಅವರು KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹಾಗೂ RCB ಆಡಳಿತ ಮಂಡಳಿಯ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ. ಸಭೆಯ ನಿರ್ಧಾರದಂತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವ ಪ್ರತಿ IPL ಪಂದ್ಯಕ್ಕೆ ಒಬ್ಬ ಶಾಸಕನಿಗೆ ಬರೋಬ್ಬರಿ 3 ಉಚಿತ ಟಿಕೆಟ್ ನೀಡಲು ಒಪ್ಪಂದವಾಗಿದೆ. ಮೊದಲು 2 ಟಿಕೆಟ್ ಎಂದಿದ್ದರೂ ಈಗ ಹೆಚ್ಚುವರಿಯಾಗಿ ಮತ್ತೊಂದು ಟಿಕೆಟ್ ನೀಡಲಾಗುತ್ತಿದೆ. ಇನ್ನು ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ 2 ಟಿಕೆಟ್ ಫ್ರೀ ಸಿಗಲಿದೆಯಂತೆ. ಇದಕ್ಕಿಂತ ಹೆಚ್ಚಿಗೆ ಬೇಕಿದ್ದರೆ ಸ್ವಂತ ದುಡ್ಡು ಕೊಟ್ಟು ಕೊಂಡುಕೊಳ್ಳಿ ಅಂತ DKಶಿ ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸ್ಟೇಡಿಯಂನಲ್ಲಿ ಸೀಟುಗಳ ಸಾಮರ್ಥ್ಯ ಹೆಚ್ಚಿಸುವ ಬಗ್ಗೆಯೂ ಚರ್ಚೆಯಾಗಿದೆ. ಸಭೆಯ ಕೊನೆಯಲ್ಲಿ RCB CEO ನೀಡಿದ RCB ಜರ್ಸಿ ತೊಟ್ಟು DKಶಿ ಪೋಸ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಜನ ಎಷ್ಟೇ ಟ್ರೋಲ್ ಮಾಡಿದರೂ ಶಾಸಕರ ಉಚಿತ ಟಿಕೆಟ್ ಆಸೆ ಕೊನೆಗೂ ಈಡೇರಿದೆ. ಈ ಪುಕ್ಕಟೆ ಟಿಕೆಟ್ ಭಾಗ್ಯದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ.